ಕೆಎಸ್ ಈಶ್ವರಪ್ಪನವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಕೋರ್ಟ್ನಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ. ಫಸ್ಟ್ ರಿಯಾಕ್ಷನ್ ಸರ್ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ತಮ್ಮದು? ಸರ್ ಫಸ್ಟ್ ರಿಯಾಕ್ಷನ್ ಅಂತ ಇದೊಂದು ಬಂಡ್ ತರದ ಸರ್ಕಾರ. ಇಷ್ಟು ಬಂಡ್ತನಕ್ಕೆ ಇಳಿಬಾರ್ದಿತ್ತು ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ. ಓಕೆ, 16 ಕೇಸ್ಗಳು ಇದಾವೆ ಅಂತ ಸುಳ್ಳು ಹೇಳಿ ಕೋರ್ಟ್ಗೆ ಹಾಕಿದ್ರೆ, ಕೋರ್ಟ್ಗೆ ಹಾಕಂತ ಸಂದರ್ಭದಲ್ಲೂ ಕೂಡ FIR ಹಾಕಿಲ್ಲ, ಅರ್ಜಿನೂ ಕೊಟ್ಟಿಲ್ಲ. ಕೊನೆಗೆ ನೋಡಿದ್ರೆ 16 ಕೇಸಲ್ಲಿ 15 ಕೇಸ್ ಇತ್ಯರ್ಥನೇ ಆಗೋಗಿದೆ. ಒಂದೇ ಒಂದು 92ನೇ ಇಸ್ವಿ ಒಂದೇ ಕೇಸ್ ಉಳಿದಿರೋದು. ಹಾಗಾಗಿ ಆ ಕೇಸಿಗೂ ಕೂಡ ಇವ್ರು ವಾದ ಮಾಡಂತ ಸಂದರ್ಭದಲ್ಲಿ 16 ಕೇಸಿಗೂ ಕೂಡ ಕೋರ್ಟ್ಗೆ ಬಂದಿಲ್ಲ ಅನ್ನಂತ ಸುಳ್ಳು ಹೇಳಿದ್ದಾರೆ. ಮತ್ತೆ ತುಂಬಾ ಸ್ಪಷ್ಟವಾಗಿ ಅಡ್ವೊಕೇಟ್ ವಾದ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಎಲ್ಲಾ ಒಂದು ಕೇಸ್ಗೂ ಹೋಗ್ಬಿಟ್ಟು ಬಂದಿದ್ದಾರೆ ಅಂತ. ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಶಿಬಾರಿ ಆಗ್ಬೇಕಿತ್ತು ನ್ಯಾಯವಾಗಿ ರಾಜ್ಯದ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ. ಕೋರ್ಟ್ ಇವತ್ತು ಜಾಮೀನ್ ಕೊಟ್ಟರು ತುಂಬಾ ಸಂತೋಷ. ಯಾಕೆಂದ್ರೆ ಒಂದೇ ಒಂದು ಕೇಸ್ ಇದ್ದದನ್ನ 16 ಕೇಸು ಅಂತ ಸೃಷ್ಟಿ ಮಾಡಿ ಅವನು ಮಟ್ಕ ಮಾಡ್ತಿದ್ದ, ಗುಂಡಾಯಿಸ ಮಾಡ್ತಿದ್ದ ಅಂತ ಸುಳ್ಳುಗಳೆಲ್ಲ ಹೇಳಿ ಸುಳ್ಳು ಕೇಸ್ಗಳು ತೋರಿಸಿ ಅವನ ಅರೆಸ್ಟ್ ಮಾಡಿದ್ದನ್ನ ಇಡೀ ರಾಜ್ಯ ಜನ ಈ ರಾಜ್ಯದ ಸರ್ಕಾರಕ್ಕೆ ಶಿಮಾರಿ ಆಗ್ತಾ ಇದ್ದಾರೆ. ಈಗಲಾದ್ರೂ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ರಾಜ್ಯ ಜನದ ಕ್ಷಮೆ ಕೇಳಬೇಕು ಮತ್ತು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀವಿ. ಈಶ್ವರಪ್ಪ ಸರ್, ನೀವು ಹೇಳ್ತಾ ಇದ್ರಿ ಈಗ ದೂರ್ ದಾಖಲಾಗುತ್ತೆ, FIR ಕೂಡ ಅವ್ರ ಹತ್ರ ಇಲ್ಲ. FIR ಪ್ರತಿ ನಾವು ಕೇಳಿದ್ವಿ ಅಂತ ಶ್ರೀಕಾಂತ್ ಪೂಜಾರಿ ಪರ ವಕೀಲರು ಕೇಳ್ತಾರೆ. ಪ್ರತಿ ಕೂಡ ಕೊಡೋದಕ್ಕೆ ಮುಜುಗರಕ್ಕೊಳಗಾಗ್ತಿದ್ದಾರೆ. ಅವ್ರ ಹತ್ರ ಪ್ರತಿನೂ ಇಲ್ಲ, ಸಾಕ್ಷಿಗಳನ್ನ ಒದಗಿಸಿಲ್ಲ ಕೋರ್ಟ್ಗೆ. ಖಂಡಿತ ನಮ್ಮ ಪರವಾಗಿ ನ್ಯಾಯ ಬರುತ್ತೆ, ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈ ಮೂಲಕ ರಾಜ್ಯ ಸರ್ಕಾರ, ಹುಬ್ಬಳ್ಳಿಯ ಪೊಲೀಸರು ಏನ್ ಸಾಧಿಸೋಕ್ ಹೊರಟಿದ್ರು, ಯಾವ ಸಂದೇಶ ಕೊಡೋಕ್ ಹೊರಟಿದ್ರು ಅಂತ? ಸರ್, ರಾಜ್ಯ ಸರ್ಕಾರ ಇವತ್ತು ಸುಳ್ಳುಗಾರರ ಸರ್ಕಾರ ಅಂತ ತೀರ್ಮಾನ ಆಗಿದೆ. ರಾಮ ಭಕ್ತರಿಗೆ, ರಾಷ್ಟ್ರ ಭಕ್ತರಿಗೆ ತೊಂದರೆ ಕೊಡೋದೇ ನಮ್ಮ ಉದ್ದೇಶ. ಈ ತೀರ್ಮಾನವನ್ನ ಮಾಡಿಕೊಂಡು ಆ ಒಬ್ಬ ಆಟೋ ಡ್ರೈವರ್ನ ಶ್ರೀಕಾಂತ್ ಪೂಜಾರಿಯನ್ನು ಅರೆಸ್ಟ್ ಮಾಡ್ಬಿಟ್ರೆ ಏನು ಮಾಡಲ್ಲ, ಯಾರು ಏನ್ ಮಾಡಲ್ಲ ಅಂತ ಬಂಡದನ ಇದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಕಾನೂನಿಗೆ ಗೌರವ ಇದೆ ಅನ್ನೋದಕ್ಕೆ ಅವ್ರು ಕಾನೂನಿಗೆ ದ್ರೋಹ ಮಾಡಿದ್ದಾರೆ. ಅವ್ರಿಗೆ ನ್ಯಾಯವಾಗಿ ಶಿಕ್ಷೆ ಆಗ್ಬೇಕು, ಕ್ಷಮೆನಾದ್ರು ಕೇಳಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು. ಈಶ್ವರಪ್ಪ ಸರ್, ಇದು ಹಿಂದೂಗಳ ಗೆಲುವು ಅಂತೀರಾ, ಬಿಜೆಪಿಯ ಗೆಲುವು ಅಂತೀರಾ? ಸತತವಾಗಿ ಹೋರಾಟ ಮಾಡ್ತಾ ಇದ್ರಿ ಬಿಜೆಪಿಯರು. ಇದು ಕಾನೂನು ಗೆಲುವು ಹೌದು, ರಾಷ್ಟ್ರ ಭಕ್ತರ ಗೆಲುವು ಹೌದು, ಭಾರತೀಯ ಜನತಾ ಪಾರ್ಟಿಯ ಗೆಲುವು ಹೌದು, ರಾಮ ಭಕ್ತರ ಗೆಲುವು ಹೌದು. ಈಶ್ವರಪ್ಪ ಸರ್, ಇನ್ನೊಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರೋ ಪ್ರಕಾರ 16 ಪ್ರಕರಣ ಇದೆ ಶ್ರೀಕಾಂತ್ ಪೂಜಾರಿ ಮೇಲೆ. ಅವರೊಬ್ರು ಆರೋಪಿ, ಅವರನ್ನ ಬಂಧನ ಮಾಡೋದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಮಾಡ್ತಿದ್ದಾರೆ ಬಿಜೆಪಿಯವರು. ಹಾಗಾದ್ರೆ ಬಿಜೆಪಿಯಿಂದ ಟಿಕೆಟ್ ಕೊಡಕ್ ಸಾಧ್ಯನಾ ಅನ್ನೋದನ್ನ ನೇರ ಪ್ರಶ್ನೆ ಮಾಡ್ತಾರೆ ಗೃಹ ಸಚಿವರು. ಏನ್ ಹೇಳ್ತೀರಿ? ಬಿಜೆಪಿಯಿಂದ ಟಿಕೆಟ್ ತಗೊಳೋದಕ್ಕೆ ಲಕ್ಷಾಂತರ ಜನ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ MP ಟಿಕೆಟ್ ತಗೊಳಕ್ ಜನ ಇಲ್ದೇನೆ ಮಂತ್ರಿಗಳು ಹುಡುಕಾಡ್ತಾ ಇದ್ದಾರೆ. ಗೃಹ ಸಚಿವರು ಈಗಲೂ ಕೇಳ್ತೇನೆ, 16 ಕೇಸ್ ಇದೆ ಅಂತ ನೀವು ಸಾಬೀತು ಪಟ್ಬಿಟ್ರೆ ನಾವು ಪೊಲಿಟಿಕಲಿ ನಿವೃತ್ತಿ ತಗೋತೇವೆ. ಆದ್ರೆ ಗೃಹ ಮಂತ್ರಿಗಳು ಸ್ಪಷ್ಟವಾಗಿ ಹೇಳಿ ಈಗಲೂ 16 ಕೇಸ್ ಇದೆಯಾ ಅಂತ. ಯಾಕಂದ್ರೆ ಅವ್ರ ಗೃಹ ಮಂತ್ರಿಗಳು 16 ಕೇಸ್ ಇಲ್ಲ ಅಂದ್ರೆ ಅವರು ಒಂದು ರಾಜೀನಾಮೆ ಕೊಡ್ತಾರ ಕೇಳಿ.